ರಾಜಕಾಲುವೆ ಮುಚ್ಚಿ ಅಕ್ರಮ ರಸ್ತೆ ನಿರ್ಮಾಣ ಆರೋಪ. ಕ್ರಷರ್ ಮಾಲೀಕರ ದಬ್ಬಾಳಿಕೆಗೆ ಇಲ್ವಾ ಹಾಗಾದರೆ ಕಡಿವಾಣ? ಭಾರಿ ವಾಹನಗಳ ಮೂಲಕ ಗಣಿಗಾರಿಕೆ ಮಾಡ್ತಿರುವಂತಹ ಆರೋಪ ಕೇಳಿ ಬಂದಿದೆ. ರಾಜಕಾಲುವೆಯನ್ನ ಮುಚ್ಚಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಕ್ರಷರ್ ಮಾಲೀಕರು ಅವರ ದಬ್ಬಾಳಿಕೆ ಗಣಿಗಾರಿಕೆ ಮಾಡ್ತಾ ಇದ್ದಾರಂತೆ. ಕ್ರಷರ್ ಮಾಲೀಕರ ವಿರುದ್ಧ ಪಣ್ಣೆದಹುಂಡಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆ ಪಣ್ಣೆದಹುಂಡಿ ಗ್ರಾಮ ಇದು. ಡಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅನುಮತಿ ಇಲ್ಲದೆ ರಾಜಕಾಲುವೆ ಮುಚ್ಚಿದ್ರೂ ಕೂಡ ಡೋಂಟ್ ಕೇರ್. ಭಾರೀ ವಾಹನಗಳು ಓಡಾಡುವಂತಹ ಪ್ರದೇಶ ಇದು. ಕಂದಾಯ ಇಲಾಖೆ ಮೌನ ವಹಿಸಿದೆ. ತಹಶೀಲ್ದಾರ್, ಆರ್ಟಿಒ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಕೂಡ ಗಪ್ಚುಪ್ಪಾಗಿದೆ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ರಸ್ತೆ ತಡೆ ಚಳವಳಿ ಮಾಡ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಜೀವ ಕೊಡಕ್ಕಾಯ್ತಿತ್ತ? ಇದಕ್ಕೆ ನಮಗೆ ಪರಿಹಾರ ಅಕ್ರಮ ಬರೋಂಥ ಗಾಡಿ ನಿಲ್ಲಿಸಲೇಬೇಕು. ಇಲ್ಲಿ ನೋಡಿ ನೀವೇನೆ ಕಲ್ಲು ಬಿದ್ದಿರೋ ಅಂಥದ್ದು. ಈಗ ಲೋಡ್ ಮಾಡ್ಕೊ ಹೋದಂಥ ಗಾಡಿಯಲ್ಲಿ ಈಗ ಕಲ್ಲು ಬಿದ್ದಿದೆ. ಈ ಕಲ್ಲು ಜನಗಳ ಮೇಲೆ ಬಿದ್ದಿದ್ರೆ ಯಾರು ಬರ್ತಿದ್ರು? ಅಧಿಕಾರಿಗಳು ಬಂದು ಯಾರಿಗೆ ಪರಿಹಾರ ಕೊಟ್ಬಿಟ್ಟು ಹೋಯ್ತಿದ್ರು. ಆದ್ರೆ ಜೀವ ಕೊಡಕ್ಕಾಯ್ತಿತ್ತ? ಇದಕ್ಕೆ ನಮಗೆ ಪರಿಹಾರ ಅಕ್ರಮ ಬರೋಂಥ ಗಾಡಿ ನಿಲ್ಲಿಸಲೇಬೇಕು. ಇಲ್ಲಿ ನೋಡಿ ನೀವೇನೆ ಕಲ್ಲು ಬಿದ್ದಿರೋ ಅಂಥದ್ದು. ಒಬ್ಬ ಗ್ರಾಮ ಪಂಚಾಯತಿ PDO ಹಿಡಿದು ಪ್ರತಿಯೊಂದು ಅಧಿಕಾರಿಗಳಿಗೂ ಲಂಚ ಹೋಯ್ತಾ ಇದೆ. ಅದರಲ್ಲಿ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಏನಾಗಿದೆ ಅಂದರೆ ಇಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಿದ್ದಾವೆ. ಹೃದಯ ಸಂಬಂಧಿತ ಕಾಯಿಲೆಗಳು, ಶ್ವಾಸಕೋಶ ತೊಂದರೆ ಕಾಯಿಲೆಗಳು ಎಲ್ಲ ನಮ್ಮ ಕಾಡ್ತೇವೆ ಸರ್. ಅಧಿಕಾರಿಗಳು ಫುಲ್ಲು ಲಂಚದ ಅಂಬಿಸಿದಂಡೆಯವರು. ಈ ದರ್ಪದಿಂದ ಏನಂತಾರೆ, ಏನೇ ಕೇಳಕ್ಕೆ ಹೋದ್ರು ನಮ್ಗೆ ಅಧಿಕಾರಿಗಳಿದ್ದಾರೆ, ನೀವೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಮೀಡಿಯಾದವ್ರು ಹೇಳ್ಬಿಡು, ನಮ್ಗೆ ನೀವು ನ್ಯಾಯ ಕೊಡಿಸಿ, ನೀವು ನಮ್ಗೆ ನಮ್ಮ ಜೀವನ ನಾವು ಉಳಿಸ್ಬೇಕಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೇವೆ ಸರ್. ಈಗ ಏನಾಗ್ಬೇಕು ಸರ್? ಈಗ ಸರ್ ಇದು ಇವರು ದೊಡ್ಡ ದೊಡ್ಡ ದಂಧೆಗಳು ಈಗ ನಮ್ಮ ಕೆಸ ಲಾರಿಗಳು ನಿಲ್ಲಿಸ್ಬೇಕು. ನೀವು ಗ್ರಾನೈಟ್ ಲಾರಿಗಳೆಲ್ಲ ಓಡಾಡ್ತಿದ್ದಾವೆ, ನಮ್ಗೆ ಫುಲ್ ತೊಂದರೆ ಆಗ್ತಾ ಇದೆ. ನಿಲ್ಲಿಸ್ಕೊಡ್ಬೇಕು ಸರ್ ದಯವಿಟ್ಟು. ಅಲ್ಲ ನಮ್ಮ ಕಾನೂನು ಕ್ರಮನ ನೀವು ದಯವಿಟ್ಟು ನಮ್ಗೆ ಇದು ಮಾಡ್ಬೇಕು. ಇವರು ಒಬ್ಬ ಗ್ರಾಮ ಪಂಚಾಯತಿ PDO ಹಿಡಿದು ಪ್ರತಿಯೊಂದು ಅಧಿಕಾರಿಗಳಿಗೂ ಲಂಚ ಹೋಯ್ತಾ ಇದೆ. ಅದರಲ್ಲಿ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಏನಾಗಿದೆ ಅಂದರೆ ಇಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಿದ್ದಾವೆ. ಹೃದಯ ಸಂಬಂಧಿತ ಕಾಯಿಲೆಗಳು, ಶ್ವಾಸಕೋಶ ತೊಂದರೆ ಕಾಯಿಲೆಗಳು ಎಲ್ಲ ನಮ್ಮ ಕಾಡ್ತೇವೆ ಸರ್. ಅಧಿಕಾರಿಗಳು ಫುಲ್ಲು ಲಂಚದ ಅಂಬಿಸಿದಂಡೆಯವರು. ಈ ದರ್ಪದಿಂದ ಏನಂತಾರೆ, ಏನೇ ಕೇಳಕ್ಕೆ ಹೋದ್ರು ನಮ್ಗೆ ಅಧಿಕಾರಿಗಳಿದ್ದಾರೆ, ನೀವೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಮೀಡಿಯಾದವ್ರು ಹೇಳ್ಬಿಡು, ನಮ್ಗೆ ನೀವು ನ್ಯಾಯ ಕೊಡಿಸಿ, ನೀವು ನಮ್ಗೆ ನಮ್ಮ ಜೀವನ ನಾವು ಉಳಿಸ್ಬೇಕಾಗಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೇವೆ ಸರ್. ಈಗ ಏನಾಗ್ಬೇಕು ಸರ್? ಈಗ ಸರ್ ಇದು ಇವರು ದೊಡ್ಡ ದೊಡ್ಡ ದಂಧೆಗಳು ಈಗ ನಮ್ಮ ಕೆಸ ಲಾರಿಗಳು ನಿಲ್ಲಿಸ್ಬೇಕು. ನೀವು ಗ್ರಾನೈಟ್ ಲಾರಿಗಳೆಲ್ಲ ಓಡಾಡ್ತಿದ್ದಾವೆ, ನಮ್ಗೆ ಫುಲ್ ತೊಂದರೆ ಆಗ್ತಾ ಇದೆ. ನಿಲ್ಲಿಸ್ಕೊಡ್ಬೇಕು ಸರ್ ದಯವಿಟ್ಟು. ಅಲ್ಲ ನಮ್ಮ ಕಾನೂನು ಕ್ರಮನ ನೀವು ದಯವಿಟ್ಟು ನಮ್ಗೆ ಇದು ಮಾಡ್ಬೇಕು. ಇವರು ಒಬ್ಬ ಗ್ರಾಮ ಪಂಚಾಯತಿ PDO ಹಿಡಿದು ಪ್ರತಿಯೊಂದು FRP ಬೆಲೆಯನ್ನ ನಿಗದಿ ಮಾಡದೆ ಕಬ್ಬು ಕಟಾವು ಮಾಡಲಾಗ್ತಾ ಇದೆ. ಅನ್ನದಾತನಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದ್ದಾರೆ. ಪ್ರತಿ ಟನ್ಗೆ ಇಂತಿಷ್ಟು ಬೆಲೆ ಎಂದು ನಿಗದಿ ಮಾಡದೆ ಕಬ್ಬನ್ನು ಕಟಾವು ಮಾಡಲಾಗ್ತಾ ಇದೆ. ರೈತರ ಬಳಿ ಹಗಲು ದರೋಡೆಗೆ ನಿಂತಿದ್ದಾವೆ ಸಕ್ಕರೆ ಕಾರ್ಖಾನೆಗಳು. FRP ಬೆಲೆಯನ್ನ ನಿಗದಿ ಮಾಡ್ತಾ ಇಲ್ಲ ಇವರು. ಅಂದರೆ ಒಂದು ಮೌಲ್ಯಯುತವಾದಂಥ ಬೆಲೆ ಅಂತ ಹೇಳ್ತಾರೆ ಅದಕ್ಕೆ. FRPಗೆ ಫೇರ್ ರೇಟು ಇನ್ನೂ ಫಿಕ್ಸೇ ಮಾಡಿಲ್ಲ. ಪ್ರತಿ ಟನ್ಗೆ ಇಂತಿಷ್ಟಂತೂ ಮಾಡ್ತಾರೆ, 300, 350, 400. ಆದರೆ ಅದನ್ನು ಮಾಡೇ ಇಲ್ಲ. ಸರ್ಕಾರ ಕೊಡುತ್ತೆ, ಆದರೆ ಇಲ್ಲಿ ಕಾರ್ಖಾನೆಗಳು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರವು ಕೂಡ ಅದನ್ನು ನಿಗದಿ ಮಾಡುತ್ತೆ, ಆದರೆ ಇಲ್ಲಿ ರೈತರಿಗೆ ಅದು ಸಿಗ್ತಾ ಇಲ್ಲ. ಆ ಬೆಲೆಯನ್ನು ನಿಗದಿ ಮಾಡದೆ ಕಬ್ಬು ಕಟಾವು ಮಾಡಲಾಗ್ತಾ ಇದೆ. ಪಾಪ ಹಾಗೆ ಜಮೀನಲ್ಲಿ ಬಿಟ್ಟರೆ ಮತ್ತೆ ಅದು ಕೂಡ ಸತ್ವವನ್ನು ಕಳ್ಕೊಂಡ್ಬಿಡುತ್ತೆ ಅಂತ ರೈತರು ಕಬ್ಬನ್ನು ಕಟಾವು ಮಾಡ್ತಾ ಇದ್ದಾರೆ. ಬಟ್ FRP ಇನ್ನೂ ಫಿಕ್ಸ್ ಮಾಡಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ರೈತರನ್ನ ಮಾತಾಡಿಸಿದ್ದಾರೆ, ನೋಡೋಣ.
ದೀಪಾವಳಿಯ ಸಮಯದಲ್ಲಿ ಕಬ್ಬು ರೈತನ ಬಾಯಿಗೆ ಸಿಹಿ ಕೊಡಬೇಕಾಗಿತ್ತು. ಆದರೆ ಇವತ್ತು ರೈತನ ಪಾಲಿಗೆ ಕಬ್ಬು ಕಹಿ ಆಗಿ ಪರಿಣಮಿಸಿದೆ. ಏನು ಸಕ್ಕರೆ ಕಾರ್ಖಾನೆಗಳ ಚೆಲ್ಲಾಟದಿಂದ ಅನ್ನದಾತ ಸಾಲ ಶೂಲ ಮಾಡಿದಂತಹ ಕಬ್ಬನ್ನು ಇವತ್ತು ಮುಂದೆ ಇಟ್ಟುಕೊಂಡು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಈ ಸಂಪಟ್ಟಿಗೆ ರೈತರೇ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ತಾವು ಈಗಾಗಲೇ ಸಾಲ ಶೂಲ ಮಾಡ್ಕೊಂಡು ಕಬ್ಬು ಬೆಳೆದಿರಿ. ನೀವು ಈಗ ಬೆಳೆದು ನೆಚ್ಚಿಕೊಂಡಿರುವಂತಹ ಬೆಳೆ ಅಂದರೆ ಕಬ್ಬು ಒಂದೇ, ಉಳಿದೆಲ್ಲ ಬೆಳೆಗಳು ಹೋಗ್ಬಿಟ್ಟಿದ್ದಾವೆ ಅತಿವೃಷ್ಟಿಯಿಂದ. ಏನಾಗಿದೆ ಸರ್, ಸಕ್ಕರೆ ಕಾರ್ಖಾನೆಗಳು ಏನು ಮಾಡ್ತಿದ್ದಾವೆ ಈಗ? ಸಕ್ಕರೆ ಕಾರ್ಖಾನೆಗಳು ಏನಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ FRP ಪ್ರಕಾರ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ FRPನೇ ಅವೈಜ್ಞಾನಿಕವಾಗಿದೆ. ನಮಗೆ 1 ಟನ್ ಕಬ್ಬು ಬೆಳೆಯಲು ನಮಗೆ 3,700 ರೂಪಾಯಿ ನಮಗೆ ಖರ್ಚೇ ಬರ್ತಾ ಇದೆ. ನಮ್ಮ ಬೇಡಿಕೆ ಏನು ಅಂದರೆ 4,500 ನಮಗೆ ಅವರು ಕಬ್ಬಿಗೆ ದರ ಕೊಟ್ಟರೆ ನಮಗೆ ಏನಾದರೂ ಸ್ವಲ್ಪ ಅದರಲ್ಲೇ ಉಳಿಬೋದು. ಈ ಥರ ನಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ 3,700 ಇದೆ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ FRP ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು 10.25ಗೆ 3,500 ರೂಪಾಯಿ ಈಗ ಮಾಡಿದ್ದಾರೆ. ಅದು ಮೊದಲನೇ ಅವೈಜ್ಞಾನಿಕವಾದ ನಿರ್ಣಯ. ನಮಗೆ ಅದ್ರ ಬಗ್ಗೆ ಖಂಡನೆ ಇದೆ. ನಾವು FRP ಕೊಡ್ತೇವೆ ಅಂತೇಳಿ ಯಾವುದೋ ಶುಗರ್ ಫ್ಯಾಕ್ಟ್ರಿ ನಮಗೆ ಹೇಳಿದ್ರು ನಾವು ಅದಕ್ಕೆ ಒಪ್ಪೋದಿಲ್ಲ. ನಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಮೇಲೆ ಮಿನಿಮಮ್ ಒಂದು 500-600 ರೂಪಾಯಿ 1 ಟನ್ನಿಗೆ ಮೇಲೆ ಪ್ರಾಫಿಟ್ ಸೇರಿಸಿ ನಮಗೆ ಅಂದಾಜು ಒಂದು 4,500 ರೂಪಾಯಿ ನಮ್ಮ ಬೇಡಿಕೆ ಇದೆ. FRP ಅಂತೂ ಹೇಳಿದ್ರು ನಾವು ಒಪ್ಪೋದೇ ಇಲ್ಲ. ಮೊದ್ಲು ಅವ್ರ ದರ ಏನು, ಎಕ್ಸ್ಪೀಡ್ ದರ ಏನು, ಗೇಟ್ಕೇನ್ ಏನು, ನಮಗೆ ಅದನ್ನೆಲ್ಲ ನಿರ್ಧಾರ ಮಾಡಿ ಅದನ್ನ ಎಷ್ಟು ದಿವ್ಸಕ್ಕೆ ಪೇಮೆಂಟ್ ಕೊಡ್ತಾರೆ ಹೇಳ್ತಾರೆ. ಕಾನೂನು ಪ್ರಕಾರವಾಗಿ 14 ದಿವ್ಸಕ್ಕೆ ಪೇಮೆಂಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಕೆಲವೊಂದು ಫ್ಯಾಕ್ಟ್ರಿ 2 ತಿಂಗಳ 3 ತಿಂಗಳ ಆದರೂ ಪೇಮೆಂಟೇ ಬರೋದಿಲ್ಲ. ಈ ಫ್ಯಾಕ್ಟ್ರಿ ಅಂತಾರೆ 100% ಫ್ಯಾಕ್ಟ್ರಿ ಅವರು ಇನ್ ಟೈಮಲ್ಲಿ ಪೇಮೆಂಟೇ ಮಾಡೋದಿಲ್ಲ. ರೈತರು ಸತಾಯಿಸಿ 2 ತಿಂಗಳ 3 ತಿಂಗಳ ಬಿಟ್ಟು ಫಸ್ಟ್ ಬಿಲ್ಲು ಸೆಕೆಂಡ್ ಬಿಲ್ಲು, ಕಾನೂನಾಗಿ ಯಾವ ಫಸ್ಟ್ ಬಿಲ್ಲು ಇಲ್ಲ ಸೆಕೆಂಡ್ ಬಿಲ್ಲು ಇಲ್ಲ. ಕಬ್ಬು ಕಳಿಸಿದ ತಕ್ಷಣ 14 ದಿವಸದಲ್ಲಿ ಅವರು ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡಿಲ್ಲ ಅಂದರೆ ಅದಕ್ಕೆ 15% ಬಡ್ಡಿಯನ್ನು ಹಾಕಿ ಪೇಮೆಂಟ್ ಮಾಡೋದು ಅಂತೇಳಿ ಕಾನೂನಲ್ಲಿ. ನಮ್ಗೆ ಅವ್ರು FRP ಕೊಡೋದೇ ಮೊದಲೇ ಅವೈಜ್ಞಾನಿಕ. ನಮಗೆ 4,500 ಬೇಡಿಕೆ ಇರುವವರೆಗೂ ನಮಗೆ ಯಾವುದು ಫ್ಯಾಕ್ಟ್ರಿ ಚಲೋ ಮಾಡಬಾರ್ದು ಅಂತೇಳಿ ನಮ್ಮ ಆಗ್ರಹ. ನಮ್ಮದು ಎಲ್ಲ ಪೀಕು ಹೋಗ್ಯಾವ. ಗೋವಿನ ಜೋಳ ಹೋಗೈತಿ, ಸೋಯಾಬೀನ್ ಹೋಗೈತಿ, ಎಲ್ಲ ಹೋಗೈತಿ. ಇವತ್ತು ನಮಗೆ ಏನು ಉಳಿಬೇಕಾದ್ರೆ ಕಬ್ಬೇ ನಮಗೆ ಮೂಲ ಆದಾಯ. ನಮಗೆ ಅದ್ರ ಸಲುವಾಗಿ ನಮ್ಮ ಖರ್ಚು ವೆಚ್ಚ ಆಗಿ ಇವತ್ತು ಅತಿವೃಷ್ಟಿ ಮಳೆಯಾಗಿ ನಮ್ಮ ಕಬ್ಬು ಇಳುವರಿ ಬರುವಂಥ ಅದಕ್ಕೆ ಕುಂಠಿತ ಆಗೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡೋದಂದ್ರೆ ದರ ನಿಗದಿ ಆಗದ ಮತ್ತು ನಮಗೆ ರೇಟ್ ಕೊಡದ ನಿಗದಿ ಆಗದ ಫ್ಯಾಕ್ಟ್ರಿಗಳು ಚಲೋ ಮಾಡಕ್ಕೆ ಬಿಡ್ತಾರೆ. ಇವತ್ತು ಗ್ಯಾಂಗುಗಳು ತಂದು ಹಾಕಾಕತ್ತಾರ. ಈಗ ನಮಗೇನು ಅನ್ಸಾಕತ್ತೈತೆ ಅಂದ್ರೆ ಇವರು ಫ್ಯಾಕ್ಟ್ರಿ ಅವರು ಗುಲಾಮರಾಗಿ ಸರ್ಕಾರ ನಡೆಸಾಕತ್ತಾರಂತ ನಮ್ಮ ಅನಿಸಿಕತೆ. ಯಾಕಂದ್ರೆ ನಮ್ಮ ರೈತರ ಬೇಡಿಕೆ ಏನೈತೆ ಅಂದ್ರೆ ನಮಗೆ ಇವತ್ತು ತೂಕದಾಗ ನೋಡ್ರಿ, ಇವತ್ತು ಸರ್ಕಾರ ಹೇಳ್ತೈತಿ ತೂಕ ಯಂತ್ರ ಫ್ಯಾಕ್ಟ್ರಿ ಇದ್ರಿಗೆ ಹಾಕಂತ ಹೇಳ್ತಾರೆ. ಇವತ್ತು ನಾವು ಎಷ್ಟೋ ಸಲ ರೈತರು ಚಳವಳಿ ಮಾಡಿದ್ವಿ, ಬೆಂಗಳೂರಿಗೆ ಹೋದಿವಿ, ವಿಧಾನಸಭೆದಾಗ ಹೋಗಿ ಕುಂತೀವಿ, ಹೇಳ್ತಾರೆ ತೂಕದ ಯಂತ್ರ ಹಾಕ್ತೇವೆ ಅಂತ ಹೇಳ್ತಾರೆ. ಆದ್ರೆ ಏನೈತೆ ತೂಕದ ಯಂತ್ರ ಹಾಕೋದಿಲ್ಲ. ಒಂದು ಲಾರಿಗೆ 2 ಟನ್ ಹೊಡಿತಾರೆ. 2 ಟನ್ ಹೊಡೆದ್ರಂದ್ರೆ ಇವತ್ತು ಪರಿಸ್ಥಿತಿ ನಮಗೆ 7,000ದಿಂದ 8,000 ರೂಪಾಯಿ ಲುಕ್ಷಾನ್ ಆಗೈತಿ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇದ್ರ ಜೊತೆಗೆ ಇಲ್ಲಿಂದ್ರೆ ಪೊಲೀಸ್ ಇಲಾಖೆ ಎಚ್ಚೆತ್ತು ಯಾವ ಈ ಸಕ್ಕರೆ ಕಾರ್ಖಾನೆಗಳಿವೆ ಅವನ ಮೇಲೆ ಇಲ್ಲಿಂದ್ರೆ ಪ್ರಕರಣಗಳನ್ನು ದಾಖಲಿಸಬೇಕು. ಅಷ್ಟೇ ಅಲ್ಲದೆ ಇಲ್ಲಿಂದ್ರೆ ಸಕ್ಕರೆ ಕಾರ್ಖಾನೆ ಎಚ್ಚೆತ್ತುಕೊಂಡು ಇವತ್ತು ರೈತನ ಕಣ್ಣೀರು ಒರೆಸುವಂತಹ ಕೆಲಸ ಮಾಡಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.